ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿರೋಂಥ ಚಾಪ್ಟರ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದು ಕೂಡ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್. ಅದರಲ್ಲಿ ಬಂದಿರೋಂಥ ಮಾಡೆಲ್ ಕ್ವಶನ್ ಪೇಪರ್ ಬಂದಿರೋಂಥ ಕ್ವಶನ್ಸನ್ನು ಕೂಡ ಇಲ್ಲಿ ಕಾಪಿ ಮಾಡಿದ್ದೀನಿ. ಆಲ್ರೆಡಿ 5 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಫಸ್ಟ್ ರಿಲೇಷನ್ ಇನ್ ಫಂಕ್ಷನ್ಸ್, ಅದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಸೆಕೆಂಡ್ ಒನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲೂ ಕೂಡ ನೋಡಿದ್ದೀವಿ. ಆಮೇಲೆ ಮ್ಯಾಟ್ರೈಸಸ್, ಡಿಟರ್ಮಿನೆಂಟ್, ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯೇಟ್. 5 ಚಾಪ್ಟರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 6th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದರಲ್ಲಿ ಕೂಡ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಬೇಸ್ಡ್ ಆನ್ ದ 2024-25 ಬ್ಲೂ ಪ್ರಿಂಟೇ ಮತ್ತು ಮಾಡೆಲ್ ಕ್ವಶನ್ ಪೇಪರ್. ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ನೆವರ್ ಸರ್ಚ್ ಯುವರ್ ಹ್ಯಾಪಿನೆಸ್ ಇನ್ ಅದರ್ಸ್, ಇಟ್ ವಿಲ್ ಮೇಕ್ ಯು ಫೀಲ್ ಅಲೋನ್. ಸರ್ಚ್ ಇಟ್ ಇನ್ ಯುವರ್ ಸೆಲ್ಫ್, ಯು ವಿಲ್ ಫೀಲ್ ಹ್ಯಾಪಿ ಈವನ್ ವೆನ್ ಯು ಆರ್ ಲೆಫ್ಟ್ ಅಲೋನ್ ಅಂತ. ಅಂದರೆ ನೋಡಿ, ಸಂತೋಷವನ್ನು ಬೇರೆಯವರಲ್ಲಿ ಹುಡುಕ್ಬಾರ್ದಂತೆ. ಅದನ್ನು ನೀವು ಬೇರೆಯವರಲ್ಲಿ ಹುಡುಕ್ತಾ ಹೋದರೆ ನೀವು ಒಂಟಿ ಆಗಿಬಿಡ್ತೀರಂತೆ. ಅದಕ್ಕೆ ಆ ಸಂತೋಷವನ್ನು ನಮ್ಮಲ್ಲೇ ನಾವು ಹುಡ್ಕೋಬೇಕಂತೆ. ನಮ್ಮಲ್ಲೇ ಹುಡ್ಕೊಂಡ್ರೆ ನಾವು ಏಕಾಂಗಿಯಾಗಿರುವಾಗಲೂ ನಾವು ಸಂತೋಷವನ್ನು ಅನುಭವಿಸ್ಬೋದಂತೆ. ಅದಕ್ಕೆ ಯಾವತ್ತು ನಮ್ಮ ಸಂತೋಷನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಬಿಡಬಾರ್ದು. ನಮ್ಮ ಸಂತೋಷ ನಮ್ಮ ಮೇಲೆ ಡಿಪೆಂಡ್ ಆಗಿರಬೇಕು ಅಂತ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 6th ಚಾಪ್ಟರ್ ನೋಡಿ, ಸೆಕೆಂಡ್ ಪಿ ಯು ಅಲ್ಲಿ. ನೋಡಿ ಎಷ್ಟು ಬರುತ್ತೆ, ಟೋಟಲ್ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನೋಡಿ. ಯಾವುದು ಬೇಸ್ಡ್ ಆನ್ ದಿ 2024 ಮತ್ತು 25 ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್. ನೋಡಿ 8 ಮಾರ್ಕ್ಸ್ ಅಂತಂದರೆ ಯಾವ ಥರ ಇರುತ್ತೆ, 8 ಮಾರ್ಕ್ಸ್ ಯಾವ ಥರ ಬರುತ್ತೆ ಅಂದರೆ ಪಾರ್ಟ್ ಎ ಯಲ್ಲಿ ಎಷ್ಟು ಬರುತ್ತೆ, ಪಾರ್ಟ್ ಬಿ ಯಲ್ಲಿ ಎಷ್ಟು ಬರುತ್ತೆ, ಪಾರ್ಟ್ ಸಿ ಯಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, ಪಾರ್ಟ್ ಎ ಯಲ್ಲಿ 1 ಮಾರ್ಕ್ ಕ್ವಶನ್ನು 3 ಕ್ವಶನ್ಸ್ ಬರುತ್ತೆ. 3 ಕ್ವಶನ್ಸ್ ಯಾವ ಥರ ಇರುತ್ತೆ ಅಂದರೆ 2 ಕ್ವಶನ್ಸನ್ನು MCQ ಇರುತ್ತೆ, 2 ಕ್ವಶನ್ಸು MCQ ಇರುತ್ತೆ. 1 ಕ್ವಶನ್ ಏನಾಗಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಅದೇ ಥರ ಪಾರ್ಟ್ ಬಿ ಯಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ, ಮತ್ತು ಪಾರ್ಟ್ ಸಿ ಯಲ್ಲಿ ಬಂದಾಗ 3 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಇಲ್ಲಿ 8 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ, 1 ಮಾರ್ಕ್ ಕ್ವಶನ್ ಯಾವ ಥರ ಕೇಳ್ತಾನೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, the absolute maximum value of the function f given by f of x is equal to x cube, comma x belongs to close interval -2, 2 is option a -2, option b 2, option c 0, option d 8 ಅಂತ ಇದೆ. ನೋಡಿ, ಇಲ್ಲಿ ಆಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಿದ್ದಾನೆ. ಆಬ್ಸಲ್ಯೂಟ್ ಮಿನಿಮಮ್ ಕೇಳ್ಬೋದು, ಕೆಲವು ಟೈಮ್ ಮ್ಯಾಕ್ಸಿಮಮ್ ಕೇಳ್ಬೋದು. ಎರಡನ್ನೂ ಗೊತ್ತಿರಬೇಕು ನಮಗೆ. ಇವಾಗ ನೋಡಿ, ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಎಕ್ಸ್ ಕ್ಯೂಬ್. ಕೊಟ್ಟಿರೋ ಫಂಕ್ಷನ್ ಇದು. ಇವಾಗ ನೋಡಿ, ಫಸ್ಟು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನೋಡಿ, ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಂದರೆ ಏನಾಗಿರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಕೊಟ್ಟಿರೋ ಫಂಕ್ಷನ್ ಎಕ್ಸ್ ಕ್ಯೂಬ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಏನನ್ನು ಯೂಸ್ ಮಾಡ್ಕೊತೀವಿ ಇಲ್ಲಿ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದೆ ನೋಡಿ. ಏನಿದೆ ಎಕ್ಸ್ ಟು ದಿ ಪವರ್ ಎನ್ ಅಂದರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ n - 1 ಅಂತ. ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಟು ದಿ ಪವರ್ 3 - 1. ದಿಸ್ ಈಸ್ ಈಕ್ವಲ್ ಟು 3x². 3 - 1 ಅಂದರೆ 2. 3x². ಇವಾಗ ನೋಡಿ ಏನಾಗುತ್ತೆ, ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ. ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಇವಾಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ. 3x² ಈಸ್ ಈಕ್ವಲ್ ಟು 0. ಇಟ್ ಇಂಪ್ಲೈಸ್ x² ಈಸ್ ಈಕ್ವಲ್ ಟು 0/3. ಎಕ್ಸ್ ಈಸ್ ಈಕ್ವಲ್ ಟು ನೋಡಿ 0/anything ಈಸ್ 0 ಆಗಿರುತ್ತೆ. ಸ್ಕ್ವೇರನ್ನು ಈ ಕಡೆ ಕಳಿಸಿದ್ರೆ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ 0 ಈಸ್ ಆಲ್ಸೋ 0. ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ, 0. ಎಕ್ಸ್ ವ್ಯಾಲ್ಯೂ 0 ಅಂದರೆ ಏನಾಗುತ್ತಿದ್ದು, ಎಕ್ಸ್ ಈಸ್ ಈಕ್ವಲ್ ಟು 0 ಈಸ್ ಅ ಕ್ರಿಟಿಕಲ್ ಪಾಯಿಂಟ್ ಬಂತು ನಮಗೆ. So
x is equal to 0 is critical point. ಇವಾಗ ನೋಡಿ ಗಿವನ್ ಇಂಟರ್ವಲ್ ಏನಿದೆ ಚೆಕ್ ಮಾಡಬೇಕು. ಗಿವನ್ ಇಂಟರ್ವಲ್ ಏನಿದೆ ಕ್ಲೋಸ್ ಇಂಟರ್ವಲ್ -2, 2 ಅಂತ. ಸೊ ಗಿವನ್ ಇಂಟರ್ವಲ್ -2, 2 ಅಂತ ನೋಡಿ. ಹಾಗಿದ್ರೆ ವ್ಯಾಲ್ಯೂಸ್ ಏನೇನು ಬರುತ್ತೆ ನಮಗೆ? ಹೆನ್ಸ್ ಕ್ಯಾಲ್ಕುಲೇಟಿಂಗ್ f of x at x is equal to -2, 0, 2 ನೋಡಿ. ಕ್ರಿಟಿಕಲ್ ಪಾಯಿಂಟ್ ಏನು ಬಂತು ನಮಗೆ? ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಿದಾಗ f dash of x ಏನು ಬಂತು? 3x². ಸೊ f dash of x is equal to 0 ತಗೊಂಡಾಗ x ವ್ಯಾಲ್ಯೂ ಏನು ಬಂತು ನಮಗೆ? 0. ಸೊ ಕ್ರಿಟಿಕಲ್ ಪಾಯಿಂಟು 0. ಗಿವನ್ ಇಂಟರ್ವಲ್ ಏನಿದೆ ಕ್ಲೋಸ್ ಇಂಟರ್ವಲ್ -2, 2 ಅಂತ ಇದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಆಫ್ f of x at x is equal to ನೋಡಿ. ಇವಾಗ ಇದರಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಾತ್ರ ಕೇಳಿದ್ದಾನೆ. ಸೊ ನಾನು ಮಿನಿಮಮ್ ಕೂಡ ಹೇಳ್ತಾ ಇದ್ದೀನಿ, ಏನಕ್ಕಂದರೆ ನೆಕ್ಸ್ಟ್ ಕ್ವಶನಲ್ಲಿ ಮಿನಿಮಮ್ ಅಂತ ಕೂಡ ಕೇಳ್ಬೋದಲ್ಲ. ಸೊ ಎರಡನ್ನೂ ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ. ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ -2 ತಗೊಂಡಾಗ ಫಂಕ್ಷನ್ ಏನಾಗುತ್ತೆ ನೋಡಿ. x³ ಅಂತಂದರೆ ಏನಾಗುತ್ತೆ? -2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು -8. ಏನಕ್ಕಪ್ಪ ಅಂದರೆ -2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 2s 4, 4 2s 8. ಬಟ್ ಮೈನಸನ್ನು 3 ಟೈಮ್ಸ್ ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಮೈನಸ್ ಬರುತ್ತೆ. ಸೊ ಇದೇನು ಬಂತು ನಮಗೆ? f of -2. ಅದೇ ಥರ x is equal to 0 ತಗೊಂಡಾಗ ಸೊ ಏನು ಬರುತ್ತೆ? x³ is equal to 0³ ಈಸ್ f of 0 ವ್ಯಾಲ್ಯೂ ಏನಾಗುತ್ತೆ ನಮಗೆ? 0. ನೆಕ್ಸ್ಟ್ ಅದೇ ಥರ x is equal to 2 ತಗೊಂಡಾಗ ನೋಡಿ x³ ಏನಾಗುತ್ತೆ? 2³. ಸೊ f of 2 ವ್ಯಾಲ್ಯೂ ಏನಾಗುತ್ತೆ ನಮಗೆ? 8. ನೋಡಿ 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಮಗೆ? 8. ಸೊ ಇವಾಗ ನಾವು ಅಬ್ಸಲ್ಯೂಟ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಬರಿಬೋದು. ದೇರ್ಫೋರ್ ಅಬ್ಸಲ್ಯೂಟ್ ಮಿನಿಮಮ್, ಓಕೆ ಫಸ್ಟ್ ಮಿನಿಮಮ್ ಬರಿಬೋದು ಇಲ್ಲ ಮ್ಯಾಕ್ಸಿಮಮ್ ಬರಿಬೋದು. ಮಿನಿಮಮ್ ವ್ಯಾಲ್ಯೂ ತಗೊಳ್ಳೋಣ ಫಸ್ಟ್. ಮಿನಿಮಮ್ ವ್ಯಾಲ್ಯೂ ಆಫ್ f of x ಈಸ್ ನೋಡಿ ಮಿನಿಮಮ್ ಏನಿದೆ ನಮಗೆ ನೋಡಿ ನಾರ್ಮಲ್ ಮಿನಿಮಮ್ ಬೇರೆ ಅಬ್ಸಲ್ಯೂಟ್ ಮಿನಿಮಮ್. ಸೊ ಯಾವುದಾಗುತ್ತೆ ನಮಗೆ? 8 ಆಟ್ x is equal to 2 ಇದ್ದಾಗ. ಅದೇ ಥರ ಅಬ್ಸಲ್ಯೂಟ್ -8 ಸೊ -2 ಬರುತ್ತೆ. ಅದೇ ಥರ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ತಗೊಂಡಾಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ f of x ಈಸ್ ಏನಾಗಿರುತ್ತೆ? 8 ಆಟ್ x is equal to 2 ಅಂತ. ಸೊ ನೋಡಿ ಇಲ್ಲ ನಿಮಗೆ ಎರಡನ್ನೂ ಹೇಳಿದ್ದೀನಿ, ಅಬ್ಸಲ್ಯೂಟ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡನ್ನೂ ಫೈನ್ ಮಾಡಬೇಕು. ಅಂದರೆ ಎರಡನ್ನೂ ಗೊತ್ತಿರಬೇಕು. ಅವನು ಇಲ್ಲಿ ಕೇಳಿರೋದು ಒಂದೇ 1 ಮಾರ್ಕ್ ಕ್ವಶನಲ್ಲಿ. ಸೊ ಆನ್ಸರ್ ಏನು ಬಂತು ನಮಗೆ? ಆಪ್ಷನ್ ಡಿ, ಮ್ಯಾಕ್ಸಿಮಮ್ ಮಾತ್ರ ಕೇಳಿರೋದು. ಸೊ ನೆಕ್ಸ್ಟ್ ಕ್ವಶನಲ್ಲಿ ಮಿನಿಮಮ್ ಕೇಳ್ಬೋದಲ್ಲ, ಸೊ ಅದಕ್ಕೆ ಎರಡನ್ನೂ ಹೇಳಿದ್ದೀನಿ. ಏನು ಮಾಡಬೇಕು? ಫಸ್ಟು ಫಂಕ್ಷನ್ ಕೊಟ್ಟಿರ್ತಾನಲ್ಲ f of x is equal to ಅಂತ, ಇಲ್ಲಿ x³ ಇದೆ. ಸ್ವಲ್ಪ ಬೇರೇನು ಕೊಡ್ಬೋದು ನೆಕ್ಸ್ಟ್ ಎಕ್ಸಾಮಲ್ಲಿ. ಸೊ ಅವಾಗ ಅದನ್ನೇನು ಮಾಡಬೇಕು? ಫೈಂಡಿಂಗ್ f dash of x ಅಂದರೆ ಡಿಫ್ರೆನ್ಷಿಯೇಷನ್, ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು f dash of x ಬರುತ್ತಲ್ಲ ಅದನ್ನು ಪುಟ್ಟಿಂಗ್ f dash of x is equal to 0 ಅಂತ ತೊಗೊಂಡಾಗ x ವ್ಯಾಲ್ಯೂ ಬರುತ್ತೆ. ಸೊ ಅವಾಗ x ವ್ಯಾಲ್ಯೂ ಏನು ಬರುತ್ತಲ್ಲ ಅದ್ಮೇಲೆ ಡಿಪೆಂಡು. ಸೊ ಗಿವನ್ ಇಂಟರ್ವಲ್ ಏನಿದೆ ಚೆಕ್ ಮಾಡಬೇಕು. ನೋಡಿ ಇವಾಗ ಏನಾಗುತ್ತೆ ಹಂಗಿದ್ರೆ x ವ್ಯಾಲ್ಯೂ ನಮಗೆ 0 ಬಂತು, ಅದು ಕ್ರಿಟಿಕಲ್ ಪಾಯಿಂಟು. ಸೊ ಗಿವನ್ ಇಂಟರ್ವಲ್ ಏನಾಗಿತ್ತು? -2, 2 ಕ್ಲೋಸ್ ಇಂಟರ್ವಲ್. ಸೊ ಕ್ಲೋಸ್ ಇಂಟರ್ವಲ್ ಅಂತಂದರೆ ಏನಾಗಿರುತ್ತೆ ನಮಗೆ? ಇನ್ಕ್ಲೂಡಿಂಗ್ ದಟ್ ಗಿವನ್ ನಂಬರ್ಸ್ ಆಲ್ಸೋ -2 ಲೆಸ್ ದನ್ ಆರ್ ಈಕ್ವಲ್ ಟು ಎಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಈ ಥರ. ಸೊ ಇವಾಗ 3 ವ್ಯಾಲ್ಯೂಸನ್ನು ಯೂಸ್ ಮಾಡಿಬಿಟ್ಟು f of -2, f of 0, f of 2 ಫೈನ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು ಮಿನಿಮಮ್ ಬರುತ್ತೆ ಮತ್ತು ಮ್ಯಾಕ್ಸಿಮಮ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಯಾವುದು? 8 ಇದೆ. ಸೊ ಯಾವಾಗ x is equal to 2 ಇದ್ದಾಗ. ಅದೇ ಥರ ಮಿನಿಮಮ್ ಅಂದರೆ -8 ಇದೆ, ಏನಕ್ಕಂದರೆ 0ಕ್ಕಿಂತನೂ ನೆಗೆಟಿವ್ ವ್ಯಾಲ್ಯೂಸ್ ಕಡಿಮೆ ಆಗಿರುತ್ತೆ ಅಂತ ಆ ಥರ. ಸೊ ಇಲ್ಲೇನಾಗುತ್ತೆ? -8. ಸೊ ಆಟ್ x is equal to -2. ನೋಡಿ ಈ ಥರ ಫೈನ್ ಮಾಡಬೇಕು. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಕೇಳ್ಬೋದು, ಮಿನಿಮಮ್ ಕೇಳ್ಬೋದು. ಸೊ ಯಾವುದಾದ್ರೂ ಫಂಕ್ಷನ್ ಕೊಡ್ಬೋದು ಅವನು. ಇವಾಗ ಕೇಳಿರೋದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್, ಸೊ 8 ಬಂತು. ನೆಕ್ಸ್ಟ್ ಕ್ವಶನಲ್ಲಿ ಅಬ್ಸಲ್ಯೂಟ್ ಮಿನಿಮಮ್ ಕೂಡ ಕೇಳ್ಬೋದು.
ಸೊ ಪ್ರೊಸೀಜರ್ ಒಂದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್ ಇದೆ, ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಫಾರ್ ದಿ ಫಾಲೋವಿಂಗ್ ಗ್ರಾಫ್ ಈಸ್. ಸೊ ಗ್ರಾಫ್ ಕೊಟ್ಟಿದ್ದಾನೆ, x ಇದೆ, y ನೋಡಿ ಎಲ್ಲಿ ಟಚ್ ಆಗ್ತಿದೆ ಲೈನು ಅಂದರೆ ಈ ಕಡೆ -π/2 ಇದೆ, ಈ ಕಡೆ +π/2. ಸೊ ನೋಡಿ ನಮಗೆ ಫಸ್ಟ್ ಏನು ಗೊತ್ತಿರಬೇಕು, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂದರೆ ಏನು. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಇರ್ಬೋದು, ಅಥವಾ ಬರೀ ಫ್ಲೆಕ್ಷನ್ ಅಂತ ಹೇಳ್ಬೋದು, ಅಥವಾ ಇನ್ಫ್ಲೆಕ್ಷನ್ ಅಥವಾ ರಿಯರ್ಲಿ ಇನ್ಫ್ಲೆಕ್ಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇನಾಗಿರುತ್ತೆ, ಟೋಟಲ್ ಇಟ್ ಈಸ್ ಅ ಪಾಯಿಂಟ್ ಆಗಿರುತ್ತೆ. ಆನ್ ಎ ಸ್ಮೂತ್ ಪ್ಲೇನ್ ಕರ್ವ್ ಆಟ್ ವಿಚ್ ದ ಕರ್ವೇಚರ್ ಚೇಂಜ್ ಇಸ್ ದ ಸೈನ್. ನೋಡಿ ಎಲ್ಲಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಗುತ್ತಂದರೆ ಕರ್ವ್ ಆಟ್ ಅ ವಿಚ್ ದ ಕರ್ವೇಚರ್ ಚೇಂಜ್ ಇಸ್ ದ ಸೈನ್. ನೋಡಿ ಎಲ್ಲಿಂದ ಎಲ್ಲಿ ಚೇಂಜ್ ಆಗ್ತಿದೆ, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದಾಗ ನೆಗೆಟಿವ್ ಆಯಿತು, ಈ ಕಡೆ ಬಂದಾಗ ಪಾಸಿಟಿವ್ ಆಗುತ್ತೆ. ಸೊ ಎಲ್ಲಿ ಚೇಂಜ್ ಆಗುತ್ತಲ್ಲ ಅದು ಏನಾಗಿರುತ್ತೆ, ನಮಗೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಗಿರುತ್ತೆ. ಸೊ ನೋಡಿ ನಮಗೆ ಡೆಫಿನೇಷನ್ ಗೊತ್ತಿತ್ತಪ್ಪ ಅಂದರೆ ಡೈಗ್ರಾಮ್ ಯಾವುದಾದ್ರೂ ಕೊಡ್ಬೋದು, ಲೈಕ್ ಇದು ಗ್ರಾಫ್ ಯಾವುದಾದ್ರೂ ಕೊಡ್ಬೋದು. ಸೊ ಗ್ರಾಫಲ್ಲಿ ನಾವು ಚೆಕ್ ಮಾಡಬೇಕು, ಮೇನ್ ನಮ್ಗೆ ಗೊತ್ತಿರಬೇಕಾಗಿರೋದು ಡೆಫಿನೇಷನ್ ಏನಾಗಿರುತ್ತೆ, ಸ್ಮೂತ್ ಪ್ಲೇನ್ ಕರ್ವ್ ಅಟ್ ವಿಚ್ ದ ಕರ್ವೇಚರ್ ಚೇಂಜಸ್ ದ ಸೈನ್. ಎಲ್ಲಿ ಯಾವ ಪಾಯಿಂಟಲ್ಲಿ ನೋಡಿ ಕರ್ವೇಚರ್ ಚೇಂಜಸ್ ದ ಸೈನ್ ಆಗ್ತಿರುತ್ತಲ್ಲ ಆ ಒಂದು ಪಾಯಿಂಟ್ಗೆ ನಾವು ಏನಂತ ಹೇಳ್ತೀವಿ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ನಮಗೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ -π/2 ಆಗೋದಿಲ್ಲ, ಕೆಲವು ಟೈಮ್ ಕನ್ಫ್ಯೂಷನ್ ಆಗುತ್ತೆ, ಇಲ್ಲಿ -π/2 ಟಚ್ ಆಗ್ತಿದೆ, ಆಮೇಲೆ ಇಲ್ಲಿ π/2 ಟಚ್ ಆಗ್ತಿದೆ, ಸೊ ಇದಿರ್ಬೋದೇನೋ ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವೇನು ಗೊತ್ತಿರಬೇಕು, ನಮಗೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಡೆಫಿನೇಷನ್ ಕರೆಕ್ಟಾಗಿ ಗೊತ್ತಿತ್ತಪ್ಪ ಅಂದರೆ, ಸೊ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿತ್ತಪ್ಪ ಅಂದರೆ ನಾವು ಫೈಂಡ್ ಮಾಡ್ಬೋದು, ಅವನು ಯಾವುದಾದ್ರೂ ಗ್ರಾಫ್ ಕೊಡಲಿ. ಸೊ ಎಲ್ಲಿ ಎಲ್ಲಿ ಕರ್ವ್ ಆಟ್ ವಿಚ್ ದ ಕರ್ವೇಚರ್ ಚೇಂಜಸ್ ದ ಸೈನ್. ನೋಡಿ ಕರ್ವೇಚರು ಚೇಂಜಸ್ ದ ಸೈನ್, ಇಲ್ಲೇನಾಗ್ತಿದೆ, ಇಲ್ಲಿಂದ ನೋಡಿ ಇಲ್ಲಿ ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಏನಾಗ್ತಿದೆ, ಇಲ್ಲಿ ಡಿಕ್ರೀಸ್ ಆಗ್ತಿದೆ, ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ಸೊ ಮಧ್ಯದಲ್ಲಿರೋದು ಏನಾಗಿರುತ್ತೆ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನ್ ಇದೆ, ದ ಫಂಕ್ಷನ್ ಎಫ್ ಗಿವನ್ ಬೈ f of x is equal to log of sin x is increasing on option A open interval 0, option B open interval π, 3π/2, option C π/2, π, ಆಪ್ಷನ್ ಡಿ 3π/2, 2π ಅಂತ. ಇಲ್ಲಿ ನೋಡಿ ನಮಗೆ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಎರಡನ್ನೂ ಫೈನ್ ಮಾಡೋದು ಗೊತ್ತಿತ್ತಪ್ಪ ಅಂದರೆ ಈ ಕ್ವಶನಲ್ಲಿ ಇನ್ಕ್ರೀಸಿಂಗ್ ಕೇಳಿದ್ದಾನೆ, ನೆಕ್ಸ್ಟ್ ಕ್ವಶನಲ್ಲಿ ಅವ್ನು ಡಿಕ್ರೀಸಿಂಗ್ ಅಂತಲೂ ಕೂಡ ಕೇಳ್ಬೋದಲ್ಲ. ಸೊ ಅದಕ್ಕೆ ನಮ್ಗೆ ಎರಡನ್ನೂ ನೋಡ್ಕೊಳ್ಳೋಣ ಯಾವ ಥರ ಬರುತ್ತೆ ಅಂತ. ಸೊ ಫಸ್ಟು ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, f of x is equal to log of sin x. ನೋಡಿ ಫಸ್ಟ್ ಇಲ್ಲೇನು ಮಾಡ್ಬೇಕು ನಾವು, ಫೈಂಡಿಂಗ್ f' ಆಫ್, ಇಲ್ಲಿನೂ ಕೂಡ ಏನು ಮಾಡ್ತೀವಿ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಿನಿಮಮ್ ಫೈಂಡ್ ಮಾಡಬೇಕಾದ್ರೆ f' ಫೈಂಡ್ ಮಾಡ್ಕೊಂಡಿದ್ವಲ್ಲ. ಸೊ ಫೈಂಡಿಂಗ್ f' ಆಫ್ x. ಸೊ ಇಲ್ಲಿ f' ಆಫ್ x ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಏನಾಗುತ್ತೆ, ಲಾಗ್ ಆಫ್ ಸೈನ್ ಎಕ್ಸ್. ಸೊ ನೋಡಿ ಲಾಗ್ ಆಫ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ನಮಗೆ, f' ಆಫ್ x ಈಸ್ ಈಕ್ವಲ್ ಟು ನಮಗೆ ಏನು ಗೊತ್ತಿರಬೇಕು, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಗೊತ್ತಿರಬೇಕು. ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿದೆ ನಮಗೆ 1/x ಇದೆ. ಸೊ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇರೋದ್ರಿಂದ ಏನಾಗುತ್ತೆ ನಮಗೆ 1/sin x. ಸೊ ಅದರ್ ದ್ಯಾನ್ ಎಕ್ಸ್ ಇದ್ದರೆ ಮತ್ತೆ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಅ ಕಾಸ್ ಎಕ್ಸ್. ಸೊ 1/sin x, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಅ sin x is a cos x. So f' of x is equal to cos x by sin x. ನೋಡಿ ಏನಿದೆ ನಮಗೆ, cos x by sin x ಯಾವುದಕ್ಕೆ ಈಕ್ವಲ್ ಇದೆ, sin x by cos x ಅಂದರೆ ನಮಗೆ tan θ ಇದೆ. ಸೊ ಅದೇ ಥರ cos x by sin x ಅಂದರೆ ಏನು ಬರುತ್ತೆ ನಮಗೆ, cot x. ಸೊ ಇವಾಗ f of x is increasing ಅಂತ ತಗೊಂಡಾಗ ನೋಡಿ ಏನಾಗುತ್ತೆ ಇಲ್ಲಿ, cot x. ಇಲ್ಲಿ ಕೇಳಿರೋದು ಇನ್ಕ್ರೀಸಿಂಗ ಡಿಕ್ರೀಸಿಂಗ್, ಎಸ್ ಇನ್ಕ್ರೀಸಿಂಗ್ ಕೇಳಿರೋದು. ಸೊ ದೇರ್ಫೋರ್ f of x ಈಸ್ ಇನ್ಕ್ರೀಸಿಂಗ್ ಅಂತ. ಸೊ ಏನಾಗುತ್ತೆ, f' of x ಗ್ರೇಟರ್ ದೆನ್ 0. ಸೊ f' of x ಆಲ್ರೆಡಿ ಫೈನ್ ಮಾಡಿದ್ದೀವಿ, ಏನಿದೆ ನಮಗೆ cot x. ಸೊ cot x ಈಸ್ ಗ್ರೇಟರ್ ದೆನ್ 0. ಸೊ cot x ಈಸ್ ಗ್ರೇಟರ್ ದೆನ್ 0 ಅಂದರೆ x ಬಿಲಾಂಗ್ಸ್ ಟು ಏನಾಗುತ್ತೆ ನಮಗೆ
ಓಪನ್ ಇಂಟರ್ವಲ್ ಅಂದರೆ ಎಕ್ಸ್ಕ್ಲೂಡಿಂಗ್ ಝೀರೋ ಬಿಟ್ಬಿಟ್ಟು ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಇದೆ, ಝೀರೋ ಬಿಟ್ಬಿಟ್ಟು ಇನ್ ಬಿಟ್ವೀನ್ ನೋಡಿ π/, π/2. ನೋಡಿ ಆಪ್ಷನಲ್ಲಿ ಯಾವುದಿದೆ ನಮಗೆ 0, π/2. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿನೂ ಕೂಡ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಿನಿಮ ಫೈಂಡ್ ಮಾಡಬೇಕಾದ್ರೂ ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ. ಸೊ ಇಲ್ಲಿನೂ ಕೂಡ ಸೇಮ್. ಮತ್ತು ಡಿಫ್ರೆನ್ಷಿಯೇಷನ್ ಆದಮೇಲೆ f'(x) ಅಲ್ಲಿ ಏನು ತೊಗೊತೀವಿ, 0 ತೊಗೊತೀವಿ. ಬಟ್ ಇಲ್ಲಿ ಇನ್ಕ್ರೀಸ್ ಇದ್ದಾಗ ಗ್ರೇಟರ್ ದೆನ್ 0. ಅದೇ ನೋಡಿ ನಾವು ಇಲ್ಲಿ ಡಿಕ್ರೀಸಿಂಗನ್ನು ನಾನು ಫೈಂಡ್ ಮಾಡ್ತೀನಿ. ಇಲ್ಲಿ ಕೇಳಿಲ್ಲ ಕ್ವಶನ್ನು, ಬಟ್ ನೆಕ್ಸ್ಟ್ ನಿಮಗೆ ಹೆಲ್ಪ್ ಆಗಲಿ ಅಂತ. ಇನ್ ಕೇಸ್ ಇಫ್ f(x) ಈಸ್ ಡಿಕ್ರೀಸಿಂಗ್ ಅಂತ ಕೇಳಿದರೆ, ಸೊ ಡಿಕ್ರೀಸಿಂಗ್ ಅಂತ ಕೇಳಿದರೆ ಏನಾಗುತ್ತೆ? ಡಿಕ್ರೀಸಿಂಗ್ ಅಂದರೆ f'(x) ಲೆಸ್ ದೆನ್ 0 ಆಗಿರುತ್ತೆ ಡಿಕ್ರೀಸಿಂಗ್ ಅಂತ. ಸೊ ಇವಾಗ cot x, f'(x) ಆಲ್ರೆಡಿ ಫೈಂಡ್ ಮಾಡಿದ್ವಿ, cot x ಲೆಸ್ ದೆನ್ 0. ಸೊ ಲೆಸ್ ದೆನ್ 0 ಅಂತಂದರೆ x ಏನಾಗುತ್ತೆ? x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ π/2, π. ಲೆಸ್ ದೆನ್ 0 ಅಂದರೆ ನೋಡಿ ಲೆಸ್ ದೆನ್ 0 ಅಲ್ಲೇನಿತ್ತು ನಮಗೆ ಗ್ರೇಟರ್ ದೆನ್ 0. ಸೊ ಅದಕ್ಕೆ 0ದಿಂದ 90 ಡಿಗ್ರಿ ತಗೊಂಡು ಇಲ್ಲಿ ಲೆಸ್ ದೆನ್ 0 ಇರೋದ್ರಿಂದ π/2, π ಅಂತ. ಸೊ ಡಿಕ್ರೀಸಿಂಗ್ ಇಲ್ಲಿ ನೋಡಿ ಡಿಕ್ರೀಸಿಂಗ್ ಅಂತ ಬಂದಿದ್ರೆ ನಮ್ಗೆ ಏನಾಗ್ತಿತ್ತು? π/2, π ಅಂತ ಬರ್ತಿತ್ತು. ಇನ್ಕ್ರೀಸಿಂಗ್ ಆಗಿರೋದ್ರಿಂದ ನಮ್ಗೆ ಏನು ಬರುತ್ತೆ? 0, π/2. ಸೊ ಈ ಥರ ನೋಡಿ f(x) ಏನು ಕೊಟ್ಟಿದ್ದ? log sin x ಅಂತ ಕೊಟ್ಟಿದ್ದ ಫಂಕ್ಷನ್ನು. ಸೊ log sin x ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಮಗೆ cot x ಅಂತ ಬಂತು. ಸೊ ಇನ್ಕ್ರೀಸಿಂಗ್ ಅಂತ ಕೇಳಿರೋದ್ರಿಂದ f'(x) ಗ್ರೇಟರ್ ದೆನ್ 0. ಸೊ f'(x) ಏನಿದೆ? cot x ಈಸ್ ಅ ಗ್ರೇಟರ್ ದೆನ್ 0 ವೆನ್ x ಬಿಲಾಂಗ್ಸ್ ಟು 0, π/2. ಅದೇ ಥರ ಇಫ್ f(x) ಇಲ್ಲಿ ನಾನು ಎಕ್ಸ್ಟ್ರಾ ಮಾಡಿರೋದು, ಇದನ್ನು ಕೇಳಿಲ್ಲ ಅವನು, ನೆಕ್ಸ್ಟ್ ಕೇಳ್ಬೋದು ಅಂತ. ಡಿಕ್ರೀಸಿಂಗ್ ಇದ್ದಾಗ f'(x) ಲೆಸ್ ದೆನ್ 0 ಆಗಿರುತ್ತೆ. ಸೊ cot x ಈಸ್ ಲೆಸ್ ದೆನ್ 0 ವೆನ್ x ಬಿಲಾಂಗ್ಸ್ ಟು π/2, π ಅಂತ. ಸೊ ಈ ಥರ ನೋಡಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕರೆಕ್ಟಾಗಿ ಗೊತ್ತಿರೋ ಫಂಕ್ಷನ್ ಒಂದು ಚೇಂಜ್ ಮಾಡ್ಬೋದು, ಬಟ್ ಪ್ರೊಸೀಜರ್ ಸೇಮ್ ಇರುತ್ತೆ. ನೆಕ್ಸ್ಟ್ ನೋಡಿ 4th ಕ್ವೆಶನ್ ಇದೆ. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಫಾರ್ ದಿ ಗಿವನ್ ಫಂಕ್ಷನ್ y is equal to f(x) defined on the interval I and c belongs to interval I at x is equal to c. ನೋಡಿ f'(c) is equal to 0. ಸಾರಿ ಇಲ್ಲಲ್ಲ, ಫಸ್ಟ್ ಒನ್ ಇಲ್ಲಿರೋದು ಕೆಳಗಡೆ. ಓಕೆ, ಅಟ್ x is equal to c ಇದ್ದಾಗ ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? f'(c) is equal to 0 ಆ್ಯಂಡ್ f'(c) ಲೆಸ್ ದೆನ್ 0, f ಅಟೈನ್ಸ್ ಲೋಕಲ್ ಮ್ಯಾಕ್ಸಿಮಾ ಅಂತ ಕೊಟ್ಟಿದ್ದಾನೆ. ಸೆಕೆಂಡ್ ಸ್ಟೇಟ್ಮೆಂಟ್ f'(c) is equal to 0 ಆ್ಯಂಡ್ f'(c) ಗ್ರೇಟರ್ ದೆನ್ 0, f ಅಟೈನ್ಸ್ ಲೋಕಲ್ ಮಿನಿಮಾ ಅಂತ ಕೊಟ್ಟಿದ್ದಾನೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ? f'(c) is equal to 0 ಆ್ಯಂಡ್ f'(c) is equal to 0, f ಬೋತ್ ಅಟೈನ್ಸ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಇಲ್ಲಿ ನಮಗೆ ಏನು ಕೊಟ್ಟಿದ್ದಾನೆ ಆಪ್ಷನ್ಸು? ಆಪ್ಷನ್ ಎ 192 ಆರ್ ಟ್ರೂ ಅಂದರೆ ಸ್ಟೇಟ್ಮೆಂಟ್ 192 ಅಂತ. ಸೊ ಆಪ್ಷನ್ ಬಿ 193 ಆರ್ ಟ್ರೂ, ಸ್ಟೇಟ್ಮೆಂಟ್ 193. ಆಪ್ಷನ್ ಸಿ ಸ್ಟೇಟ್ಮೆಂಟ್ 2 and 3 ಆರ್ ಟ್ರೂ. ಸೊ ಆಪ್ಷನ್ ಡಿ ಆಲ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ ನಾನು ಆನ್ಸರ್ ಇಲ್ಲಿ ಬರೆದಿದ್ದೀನಿ. ಲೋಕಲ್ ಮ್ಯಾಕ್ಸಿಮಾ ನಮ್ಗೆ ಏನು ಗೊತ್ತಿರಬೇಕು? ಫಸ್ಟು ಲೋಕಲ್ ಮ್ಯಾಕ್ಸಿಮಾ ಅಂದರೆ ಏನು ಮತ್ತು ಲೋಕಲ್ ಮಿನಿಮಾ. ಸೊ ಅವಾಗ ನಾವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಲೋಕಲ್ ಮ್ಯಾಕ್ಸಿಮಾ ನೋಡಿ ಏನಿದೆ? ಇಫ್ f'(c) ಲೆಸ್ ದ್ಯಾನ್ 0 ಇದ್ದಾಗ ಏನಾಗಿರುತ್ತದು? ಲೋಕಲ್ ಮ್ಯಾಕ್ಸಿಮಾ, ಕರೆಕ್ಟ್. ಅದೇ ಥರ f'(c) ಗ್ರೇಟರ್ ದ್ಯಾನ್ 0 ನೋಡಿ ಲೋಕಲ್ ಮಿನಿಮಾ. ಇಫ್ f'(c) ಗ್ರೇಟರ್ ದ್ಯಾನ್ 0 ಇದ್ದಾಗ ಲೋಕಲ್ ಮಿನಿಮಾ, ಎಸ್ ಕರೆಕ್ಟ್. ಸೊ ಇಲ್ಲೇನಾಯಿತು? ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡನ್ನೂ ಕರೆಕ್ಟ್ ಆಗುತ್ತೆ. ಬಟ್ ಟೆಸ್ಟ್ ಫೇಲ್ಸ್ ಯಾವಾಗ? f'(c) is equal to 0 ತೊಗೊಂಡಾಗ. ಸೊ ಇಲ್ಲಿ ಏನಾಗುತ್ತೆ ನಮಗೆ? ಥರ್ಡ್ ಸ್ಟೇಟ್ಮೆಂಟು f'(c) is equal to 0. ಸೊ ಇವಾಗ ಲೋಕಲ್ ಮಿನಿಮಮ್ ಮತ್ತು ಲೋಕಲ್ ಮ್ಯಾಕ್ಸಿಮಾ ಎರಡೂ ಬರೋದಿಲ್ಲ. ಸೊ ಟೆಸ್ಟ್ ಫೇಲ್ಸ್ ಅಂತ ಇದೆ. ಅದಕ್ಕೆ ಏನಾಗುತ್ತೆ ನಮಗೆ? ಆಪ್ಷನ್ ಎ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ನೋಡಿ ಮೇನ್ ಡೆಫಿನಿಷನ್, ಈ ಥರ ಡೆಫಿನಿಷನ್ ಗೊತ್ತಿತ್ತಪ್ಪ ಅಂದರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಸೊ ಡೆಫಿನಿಷನ್ ಬೇಸ್ಡ್ ಆನ್ ದ ಡೆಫಿನಿಷನ್ ಕೇಳಿದ್ದಾನೆ. ಸೊ ಈ ಕ್ವಶನ್ ರಿಪೀಟ್ ಆಗ್ಬೋದು ಅಥವಾ ಇದೇ ಥರ ರಿಲೇಟೆಡ್ ಕ್ವಶನ್ ಕೂಡ ಕೇಳ್ಬೋದು. ನಮಗೇನು ಗೊತ್ತಿರಬೇಕು? ಲೋಕಲ್ ಮ್ಯಾಕ್ಸಿಮಾ ಅಂದರೆ ಏನು, ಲೋಕಲ್ ಮಿನಿಮಾ ಮತ್ತು ಬೋತ್ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಾ ಆಗುತ್ತಾ ಇಲ್ವಾ ಅಂತ. ನೋಡಿ ಆಗೋದಿಲ್ಲ. f'(c) is equal to 0 ಬಂದಾಗ ಅದು ಮಿನಿಮಾ ಮತ್ತು ಮ್ಯಾಕ್ಸಿಮಾ ಆಗೋದಿಲ್ಲ.
ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ. ಇಫ್ ಈಚ್ ಸೈಡ್ ಆಫ್ ಎ ಕ್ಯೂಬ್ ಈಸ್ ಎಕ್ಸ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ, ದೆನ್ ದ ರೇಟ್ ಆಫ್ ಚೇಂಜ್ ಆಫ್ ಇಟ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಸೈಡ್ ಅಂತ ಈಸ್ ಆಪ್ಷನ್ ಎ 12 ಇದೆ, ಆಪ್ಷನ್ ಬಿ 12x, ಆಪ್ಷನ್ ಬಿ 6x, ಆಪ್ಷನ್ ಸಿ 6x ಸ್ಕ್ವೇರ್, ಆಪ್ಷನ್ ಡಿ 3x ಸ್ಕ್ವೇರ್ ಅಂತ ಇದೆ. ಸೊ ನಮಗೇನು ಗೊತ್ತಿರಬೇಕಿಲ್ಲಿ ಫಸ್ಟ್, ಲೆಟ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್. ಸೊ ಫಾರ್ಮುಲಾ ಏನಿದೆ ನಮಗೆ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು 6 ಇಂಟು ಸೈಡ್ ಸ್ಕ್ವಯರ್ ಅಂತ ಇದೆ. ಸೊ ಇಲ್ಲೇನು ಕೊಟ್ಟಿದ್ದಾನೆ, ಸೈಡ್ ಆಫ್ ದ ಕ್ಯೂಬ್ ಈಸ್ ಗಿವನ್ ಏನಿದೆ ನಮಗೆ, ಗಿವನ್ ಸೈಡ್ ಆಫ್ ಕ್ಯೂಬ್ ಈಸ್ ಎಕ್ಸ್ ಯೂನಿಟ್ ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಏನಾಗುತ್ತೆ ಹಂಗಿದ್ರೆ ನಮಗೆ, ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಏನಾಗುತ್ತೆ, therefore surface area of cube with x side ಏನಾಗುತ್ತೆ 6x ಸ್ಕ್ವೇರ್. ಸೊ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ವಿತ್ ಇಟ್ಸ್ ರೆಸ್ಪೆಕ್ಟ್ ಟು ಸೈಡ್ ಅಂತ. ಸೊ ಏನಾಗುತ್ತೆ ಇಲ್ಲಿ ಎಸ್ ಈಸ್ ಈಕ್ವಲ್ ಟು 6x ಸ್ಕ್ವೇರ್ ಬರುತ್ತೆ. ಸೊ ಇವಾಗ ಡಿಫ್ರೆನ್ಶಿಯೇಟ್, ರೇಟ್ ಆಫ್ ಚೇಂಜ್ ಆಫ್ ಅಂದರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ಸೈಡ್ ಅಂತ ಇದೆ. ಸೈಡ್ ಏನು ಕೊಟ್ಟಿದ್ದಾನೆ ನಮಗೆ ಇಲ್ಲಿ, ಎಕ್ಸ್ ಅಂತ ಇದೆ. ಸೊ ಏನಾಗುತ್ತೆ, ಡಿ ಎಸ್ divided by dx is equal to 6 as it is, differentiation of x square is a 2x. So 6 2s are 12x. So option ಏನಾಗುತ್ತೆ ನಮಗಿಲ್ಲಿ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಕ್ವಶನ್ ಏನಿತ್ತು ನಮಗೆ, ಇಫ್ ಈಚ್ ಸೈಡ್ ಆಫ್ ಕ್ಯೂಬ್ ಈಸ್ ಅ ಎಕ್ಸ್ ಯೂನಿಟ್ ಅಂತ ಕೊಟ್ಟಿದ್ದಾನೆ. ಸೊ ರೇಟ್ ಆಫ್ ಚೇಂಜ್ ಆಫ್ ಇಟ್ ಸರ್ಫೇಸ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಸೈಡ್ ಅಂತ ಕೇಳ್ತಿದ್ದಾನೆ. ಸೊ ಫಸ್ಟ್ ಏನು ತಗೋಬೇಕು ನಾವು, ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಫಾರ್ಮುಲಾ ಏನಿದೆ 6 ಇಂಟು ಸೈಡ್ ಸ್ಕ್ವೇರ್ ಇದೆ. ಸೊ ಗಿವನ್ ಸೈಡ್ ಆಫ್ ದ ಕ್ಯೂಬ್ ಈಸ್ ಎಕ್ಸ್ ಯೂನಿಟ್ ಇದೆ. ಸೊ ಇವಾಗ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ವಿತ್ ಎಕ್ಸ್ ಸೈಡ್ ಇದ್ದಾಗ 6x ಸ್ಕ್ವೇರ್. ನೋಡಿ ಇದೇ ಪ್ಲೇಸಲ್ಲಿ ಸೈಡ್ ಆಫ್ ದ ಕ್ಯೂಬ್ ಪ್ಲೇಸಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಕೊಡ್ಬೋದು, ಎಕ್ಸ್ ಪ್ಲೇಸಲ್ಲಿ 2 3 ಈ ಥರ ವ್ಯಾಲ್ಯೂಸ್ ಕೊಡ್ಬೋದು. ಸೊ ಅದಕ್ಕೆ ನಾನು ಫಾರ್ಮುಲಾ ಗೊತ್ತಿದ್ರೆ ಅವ್ನು ಏನಾದರೂ ಕೊಡಲಿ ನಾವು ಚೇಂಜ್ ಅಂದರೆ ವ್ಯಾಲ್ಯೂ ಪುಟ್ ಮಾಡ್ಬೋದು ಸೈಡ್ ಅಂತ. ಸೊ ಇವಾಗ ಎಸ್ ಈಸ್ ಈಕ್ವಲ್ ಟು 6x ಸ್ಕ್ವೇರ್. ರೇಟ್ ಆಫ್ ಚೇಂಜ್ ಆಫ್ ಅಂದರೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಸೈಡ್ ಅಂತ ಕೊಟ್ಟಿದ್ದಾನೆ. ಸೈಡ್ ಎಕ್ಸ್ ಇದೆ ಇಲ್ಲಿ. ಸೊ ಡಿ ಎಸ್ ಬೈ ಡಿ ಎಕ್ಸ್ ಈಸ್ ಅ 6 ಆಸ್ ಇಟ್ ಈಸ್ ಕಾನ್ಸ್ಟೆಂಟ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x. ಸೊ 6 ಇಂಟು 2 12x. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರನೂ ಕೇಳ್ಬೋದು ಒನ್ ಕ್ವಶನ್. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಫಾರ್ ದಿ ಫಂಕ್ಷನ್ y is equal to x cube is option A 2,8, option B 1,1, option C 0,0, option D -3, -27 ಅಂತ ಇದೆ. ಸೊ ಇಲ್ಲಿ ನೋಡಿ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, ಲೆಟ್ y is equal to x cube. ಸೊ ಫಸ್ಟ್ ಏನು ಮಾಡಬೇಕು ನಾವು, ಇದನ್ನು y ಡ್ಯಾಶ್ ಫೈಂಡ್ ಮಾಡಬೇಕು. ಫೈಂಡಿಂಗ್ ನೋಡಿ f of x ಅಂತ ಕೊಟ್ಟಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡ್ತಿದ್ವಿ, ಇಲ್ಲಿ y ಕೊಟ್ಟಾಗ y ಡ್ಯಾಶ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ನೋಡಿ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ, 3x to the power 3 minus 1 ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ n ಏನಾಗುತ್ತೆ, n ಇಂಟು ಎಕ್ಸ್ ಟು ದಿ ಪವರ್ n minus 1. ಸೊ ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಸ್ಕ್ವೇರ್ ಅಥವಾ 3x ಸ್ಕ್ವೇರ್ ಅಂತ ಕೂಡ ಹೇಳ್ಬೋದು. ನೋಡಿ ಇವಾಗ ಇದನ್ನು ಮತ್ತೆ ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಆ್ಯಂಡ್ y ಡಬಲ್ ಡ್ಯಾಶ್ ತೊಗೊಂಡಾಗ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ 3x ಸ್ಕ್ವೇರ್ ಮತ್ತೆ ಡಿಫ್ರೆನ್ಷಿಯೇಷನ್. ಸೊ ಏನಾಗುತ್ತೆ, 3 ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x, ಸೇಮ್ ಎಕ್ಸ್ ಟು ದಿ ಪವರ್ n ಯೂಸ್ ಮಾಡಿದಾಗ 6x. ಸೊ ಇವಾಗ y ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು 0, ಪುಟ್ಟಿಂಗ್ y double dash is equal to 0. ಸೊ ಏನಾಗುತ್ತೆ, 6x is equal to 0, x is equal to 6 ಈ ಕಡೆ ತಗೊಂಡಾಗ ಡಿವೈಡೆಡ್ ಬೈ 6. ಸೊ x ವ್ಯಾಲ್ಯೂ ಏನಾಯಿತು ನಮಗೆ 0.
ಸೊ ಇವಾಗ ನೋಡಿ ಏನಾಗುತ್ತೆ ಹಂಗಿದ್ರೆ ನಮಗೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಫಾರ್ ದ ಫಂಕ್ಷನ್ ಏನಾಗುತ್ತೆ 0,0 ಅಂತ ಬರುತ್ತೆ. ನೋಡಿ ಕೊಟ್ಟಿರೋ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ 2 ಟೈಮ್ಸ್ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು ಪುಟ್ಟಿಂಗ್ y ಡಬಲ್ ಡ್ಯಾಶ್ ಅಥವಾ ಎಫ್ ಆಫ್ ಎಕ್ಸ್ ಕೊಟ್ಟಿದ್ರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿದಾಗ ಏನು ಬರುತ್ತಲ್ಲ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ 0 ಬಂತಲ್ಲ, ಸೊ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಏನಾಗಿರುತ್ತೆ ನಮಗೆ 0,0 ಅಂತ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ. ಲೆಟ್ I be an interval contained in the domain of real valued function, and then statement 1 ಕೊಟ್ಟಿದ್ದಾನೆ f is said to be increasing on I if x1 less than x2 is I, it implies f of x1 less than f of x2 for all x1 comma x2 belongs to interval I ಅಂತ ಇದೆ. Statement 2 f is said to be increasing on interval I if x1 greater than x2 is I, it implies f of x1 greater than f of x2 for all x1 comma x2 belongs to I ಅಂತ ಇದೆ. ಸೊ ಆಪ್ಷನ್ ಏನಿದೆ, ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಅ ಟ್ರೂ. ಆಪ್ಷನ್ ಬಿ ಸ್ಟೇಟ್ಮೆಂಟ್ 1 ಈಸ್ ಅ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್. ಆಪ್ಷನ್ ಸಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ಆಪ್ಷನ್ ಡಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ ಅಂತ ಇದೆ. ನೋಡಿ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಡೆಫಿನಿಷನ್ ಯಾವ್ಯಾವುದಿದೆ ಅಂತ ನೋಡೋಣ. ನೋಡಿ ಇನ್ಕ್ರೀಸಿಂಗ್ ಫಂಕ್ಷನ್ ಏನಿದೆ ನಮಗೆ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಏ ಟು ಬಿ ಇನ್ಕ್ರೀಸಿಂಗ್ ಆನ್ ಇಂಟರ್ವಲ್ ಐ ಇಫ್ ಫಾರ್ ಎನಿ 2 ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅಂತ. ಇಲ್ಲಿ ಎಕ್ಸ್ ವೈ ಅಂತ ತೊಗೊಂಡಿದ್ದೆ, ಅಲ್ಲಿ x1 x2 ಅಂತ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ x1 ಲೆಸ್ ದನ್ x2 ಅಂತ ಬರುತ್ತೆ ಇಲ್ಲಿ. ಸೊ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ ವೈ ಅಂತ ಇದೆ. ಸೊ ಡಿಕ್ರೀಸಿಂಗ್ ತೊಗೊಂಡಾಗ ನೋಡಿ ಏನಿದೆ ನಮಗೆ ಇಲ್ಲಿ x1 ಲೆಸ್ ದೆನ್ x2 ಅಂತ. ಸೊ ಫಂಕ್ಷನ್ ವಿ ಹ್ಯಾವ್ ಎಫ್ ಆಫ್ x1 ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಆಗುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸ್ ವೈ ಇದೆಯಲ್ಲ, ಎಕ್ಸ್ ಆ್ಯಂಡ್ ವೈ ಎರಡು ತೊಗೊಂಡಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಎಫ್ ಆಫ್ x1 ಗ್ರೇಟರ್ ದನ್ ಈಕ್ವಲ್ ಟು ಎಫ್ ಆಫ್ x2 ಆಗುತ್ತೆ. ಅದೇ ಥರ ಇಲ್ಲಿ ಎಫ್ ಆಫ್ x1 ಲೆಸ್ ದನ್ ಈಕ್ವಲ್ ಟು ಎಫ್ ಆಫ್ x2 ಆಗುತ್ತೆ. ಅದೇ ಥರ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ತೊಗೊಂಡಾಗ ನೋಡಿ ಏನಾಗುತ್ತೆ ಇಲ್ಲಿ ಎಫ್ ಆಫ್ x1 ಲೆಸ್ ದೆನ್ ಎಫ್ ಆಫ್ x2. ಅದೇ ಥರ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ತೊಗೊಂಡಾಗ ಎಫ್ ಆಫ್ x1 ಗ್ರೇಟರ್ ದೆನ್ ಎಫ್ ಆಫ್ x2. ನೋಡಿ ಸ್ಟ್ರಿಕ್ಟ್ಲಿ ಇದ್ದಾಗ ಏನಾಗುತ್ತೆ ನೋಡಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದ್ದಾಗ ಎಫ್ ಆಫ್ x1 ಲೆಸ್ ದೆನ್ ಎಫ್ ಆಫ್ x2. ಇಲ್ಲಿ ಎಫ್ ಆಫ್ x1 ಲೆಸ್ ದೆನ್ ಎಫ್ ಆಫ್ x2 ಬಟ್ ಬರೀ ಇನ್ಕ್ರೀಸಿಂಗ್ ಅಂತ ಹೇಳಿದೆ ನಾನು. ಇಲ್ಲಿ ಏನಾಗಬೇಕಿತ್ತು ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಲೆಸ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಿದ್ದಪ್ಪ ಅಂದರೆ ಇನ್ಕ್ರೀಸಿಂಗ್ ಆಗ್ತಿತ್ತು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಬೇಕಿತ್ತು. ಸೊ ಬರೀ ಇನ್ಕ್ರೀಸಿಂಗ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಸ್ಟೇಟ್ಮೆಂಟ್ 1 ಫಾಲ್ಸ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಟ್ರೂ ಆಗೋದಿಲ್ಲ, ಬೋತ್ ಸ್ಟೇಟ್ಮೆಂಟ್ 1 and 2 ಕೂಡ ಆಗೋದಿಲ್ಲ. ಅದೇ ಥರ ಇದು ಡಿಕ್ರೀಸಿಂಗ್. ಸೊ ಡಿಕ್ರೀಸಿಂಗ್ ಅಂತಂದರೆ ಏನಾಗುತ್ತೆ ಎಫ್ ಆಫ್ x1 ಗ್ರೇಟರ್ ದೆನ್ ಎಫ್ ಆಫ್ x2 ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಇದು ಕೂಡ ಏನಾಗುತ್ತೆ ಸ್ಟ್ರಿಕ್ಟ್ಲಿ. ಸೊ ಇಲ್ಲಿ ಏನಾಗುತ್ತೆ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ಆಪ್ಷನ್ ಸಿ ಈಸ್ ಅ ಕರೆಕ್ಟ್. ನೋಡಿ ಈ ಡೆಫಿನಿಷನನ್ನು ನೆನ್ಪಿಟ್ಕೊಳ್ಳಿ. ಬರೀ ಇನ್ಕ್ರೀಸಿಂಗ್ ಇದ್ದಾಗ ಎಫ್ ಆಫ್ x1 ಲೆಸ್ ದನ್ ಈಕ್ವಲ್ ಟು ಎಫ್ ಆಫ್ x2 ಆಗುತ್ತೆ. ಆಮೇಲೆ ಓನ್ಲಿ ಡಿಕ್ರೀಸಿಂಗ್ ಇದ್ದಾಗ ಎಫ್ ಆಫ್ x1 ಗ್ರೇಟರ್ ದನ್ ಈಕ್ವಲ್ ಟು ಎಫ್ ಆಫ್ x2 ಆಗುತ್ತೆ. ಅದೇ ಥರ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದ್ದಾಗ ಎಫ್ ಆಫ್ x1 ಲೆಸ್ ದನ್ ಎಫ್ ಆಫ್ x2, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದ್ದಾಗ ಎಫ್ ಆಫ್ x1 ಗ್ರೇಟರ್ ದನ್ ಎಫ್ ಆಫ್ x2. ನೋಡಿ ಈ ಡೆಫಿನಿಷನ್ ನೆನ್ಪಿಟ್ಕೊಂಡ್ಬಿಟ್ರೆ ಇವಾಗ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾತ್ರ ಕೇಳಿದ್ದ. ಸೊ ನೆಕ್ಸ್ಟಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೂಡ ಕೇಳ್ಬೋದು. ಸೊ ಈ 4 ಡೆಫಿನಿಷನ್ ನೆನ್ಪಿಟ್ರೆ 1 ಮಾರ್ಕ್ ಕ್ವಶನ್ ಫಿಕ್ಸ್ ಬರುತ್ತೆ. ಸೊ ಇಲ್ಲೇನಾಯಿತು ನಮಗೆ ಆನ್ಸರು, ಈ ಕ್ವಶನ್ಗೆ ಆನ್ಸರು ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಫಾಲ್ಸ್. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ದ ಟೋಟಲ್ ರೆವಿನ್ಯೂ in RS received from the sale of X units of a product is given. R of X is equal to 13x square plus 26x plus 15. Then the marginal revenue when X is equal to 7 is RS
ಆಪ್ಷನ್ ಎ 208, ಆಪ್ಷನ್ ಬಿ 108, ಆಪ್ಷನ್ ಸಿ 308, ಆಪ್ಷನ್ ಡಿ 280 ಅಂತ ಇದೆ. ಸೊ ಮಾರ್ಜಿನಲ್ ರೆವಿನ್ಯೂ ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ಮಾರ್ಜಿನಲ್ ರೆವಿನ್ಯೂ ಕೊಟ್ಟಿರೋದೇನಿದೆ ನಮಗೆ, ಗಿವನ್ RX is equal to 13x square plus 26x plus 15 ಅಂತ ಇದೆ. ಸೊ ಮಾರ್ಜಿನಲ್ ರೆವಿನ್ಯೂ ಫಸ್ಟ್ ಏನು ಮಾಡಬೇಕು, ಮಾರ್ಜಿನಲ್ ರೆವಿನ್ಯೂ. ಸೊ ಅದಾದಮೇಲೆ ಎಕ್ಸ್ ವ್ಯಾಲ್ಯೂ 7 ಅಂತ ಪುಟ್ ಮಾಡಬೇಕು. ಮಾರ್ಜಿನಲ್ ರೆವಿನ್ಯೂ. ಸೊ ನೋಡಿ, ಮಾರ್ಜಿನಲ್ ರೆವಿನ್ಯೂ ಅಂದರೆ ಡಿಫರೆನ್ಷಿಯೇಷನ್ ಆಫ್ R of X. ಸೊ R of X ಅನ್ನು ಡಿಫರೆನ್ಷಿಯೇಷನ್. ಸೊ ಡಿಫರೆನ್ಷಿಯೇಷನ್ ಆಫ್ R of X ಏನಿದೆ ನಮಗೆ, 13x ಸ್ಕ್ವಯರ್ ಪ್ಲಸ್ 26x ಪ್ಲಸ್ 15. ಸೊ ಡಿಫರೆನ್ಷಿಯೇಷನ್ ಮಾಡಬೇಕು. d/dx ಆಫ್ R of X ಇದೆ. differentiation 13 as it is, differentiation of x square is a 2x plus 26 as it is, differentiation of x is a 1, differentiation of 15 is a 0. so ಏನು ಬಂತು ನಮಗೆ ಇಲ್ಲಿ, differentiation of R of x ಅಂದರೆ 13 2s are 26x plus 26 1s are 26 plus 0. so no need to write. ಏನಕ್ಕಂದರೆ 0 ಜೊತೆ ಯಾವುದಾದ್ರೂ ನಂಬರನ್ನು ಎಡಿಷನ್ ಸಬ್ಸ್ಟ್ರಕ್ಷನ್ ಮಾಡಿದರೆ ಅದೇ ನಂಬರ್ ಬರುತ್ತೆ. ಸೊ ಅವನೇನು ಹೇಳ್ತಿದ್ದಾನೆ ಇಲ್ಲಿ ನೋಡಿ, ಮಾರ್ಜಿನಲ್ ರೆವಿನ್ಯೂ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 7 RS ಅಂತ, 7 ಇದ್ದಾಗ. ಸೊ ಮಾರ್ಜಿನಲ್ ರೆವಿನ್ಯೂ ಏನಾಗುತ್ತೆ ಅಂತ. ಸೊ ಇವಾಗ d/dx ಆಫ್ R of X. ಸೊ ನೋಡಿ, at x ಈಸ್ ಈಕ್ವಲ್ ಟು 7 ಇದ್ದಾಗ 26 into 7 plus 27, sorry 26. ಸೊ 26 into 7 ಎಷ್ಟಾಗುತ್ತೆ ನಮಗೆ, 182. 7 6 are 42. ಸೊ 7 2s are 14. 14 plus 4 18. 182 plus 26. ನೋಡಿ ಆ್ಯಡ್ ಮಾಡಿದರೆ ಯೂನಿಟ್ ಪ್ಲೇಸಲ್ಲಿ 6 plus 2 8. 8 plus 2 10, ಕ್ಯಾರಿ 1. ಸೊ 208 ಏನಾಗುತ್ತೆ, ರಿಕ್ವೈರ್ಡ್ ಮಾರ್ಜಿನಲ್ ರೆವಿನ್ಯೂ ಈಸ್ therefore required marginal revenue is not 8 RS 208. ಸೊ ನೋಡಿ, ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಈ ಥರ ಇಕ್ವೇಷನ್ ಕೊಟ್ಬಿಟ್ಟು ಮಾರ್ಜಿನ್ ವ್ಯಾಲ್ಯೂ ಕೇಳ್ಬೋದು. ಸೊ ಟೋಟಲ್ ರೆವಿನ್ಯೂ ಏನಾಗಿತ್ತು, 13x ಸ್ಕ್ವೇರ್ ಪ್ಲಸ್ 26x ಪ್ಲಸ್ 15. ಸೊ ಮಾರ್ಜಿನಲ್ ಕೇಳಿದಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆದಮೇಲೆ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿರ್ತಾನಲ್ಲ, ಸೊ ಅದು ಪುಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ ಆನ್ಸರ್. ಸೊ ಮಾರ್ಜಿನಲ್ ರೆವಿನ್ಯೂ ಏನಾಯಿತು ನಮಗೆ 208. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ 1 ಮಾರ್ಕ್ಗೆ, MCQ ಕ್ವಶನ್ಸ್. ನೋಡಿ, ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.